ನಿನ್ನ ಆಲೋಚನೆಗಳೇ ಪ್ರಾಮಾಣಿಕತೆ ಅಲ್ವಾ? ಅದು ಸರಿಯಾಗಿಲ್ಲದೆ ಇದ್ದರೆ ನಿನಗೆ ಸೋಬ್ರೈಟಿ ಅಂದರೆ ಏನು ಅರ್ಥ? ಪ್ರಾಮಾಣಿಕವಾದ ಆಲೋಚನೆಗಳು ಅದೇ ಇಲ್ವೇ? ಅಂದರೆ ಟ್ರೀಟ್ಮೆಂಟ್ ಸೆಂಟ್ರಿಗೆ ಹಾಕಿ ನನ್ನ ಮನೆಯವರು ಇಲ್ಲಿ ನನ್ನ ಊಟ ಮಾಡೋಂಗೆ ಮಾಡಿಬಿಟ್ರು. ಈಗ ನಾನು ಊಟ ಮಾಡ್ತಾಯಿದ್ದೀನಿ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ, ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ, ರಾತ್ರಿ ಊಟ ಮಾಡ್ತಾಯಿದ್ದೀನಿ, ರಾತ್ರಿ ಕಣ್ಣು ತುಂಬ ನಿದ್ದೆ ಮಾಡ್ತಾಯಿದ್ದೀನಿ. ಏನ್ರಿ ಮನುಷ್ಯರ, ನಾವೇನು ಮೃಗಗಳ? ಕಣ್ಣು ತುಂಬ ನಿದ್ದೆ ಮಾಡ್ತಾ ಇದೀಯಾ, ಇಲ್ಲಿ ಊಟ ಮಾಡ್ತಾ ಇದೀಯಾ? ಪ್ರಾಮಾಣಿಕವಾಗಿ ಒಪ್ಕೋ ಅದನ್ನು. ಎಷ್ಟು ವರ್ಷ ತೊಂದರೆ ಕೊಟ್ಟನಲ್ಲ ನಾನು, ಕುಡ್ದು ಎಂತೆಂಥ ಕೆಟ್ಟ ಮಾತುಗಳೆಲ್ಲ ಆಡೋದ್ನಲ್ಲ. ತಂದೆ ತಾಯಿಗೆ ಒಂಥರ, ಹೆಂಡ್ತಿಗೆ ಒಂಥರ, ಮಕ್ಕಳಿಗೊಂಥರ, ಹೆಂಗೆ ಮರ್ತುಬಿಟ್ಟು ಕೂತಿದ್ದೀವಲ್ವ. ನನಗೇನು ತೊಂದರೆ ಕೊಟ್ಟಿಲ್ಲ, ಯಾರಿಗೂ ಏನು ಕಷ್ಟ ಕೊಟ್ಟೇ ಇಲ್ಲ. ಕುಡಿದ್ಬಿಟ್ಟು ಪಾಪ ದೇವ್ರ ಪೂಜೆ ಹೊಟ್ಟು ಮಲ್ಕೊಳ್ತಾ ಇದ್ದೇನು, ಹಂಗೆ ಮಲ್ಕೊಳಕ್ಕಾಗುತ್ತೆ ಯಾರಾದರೂ? ಇದು ಪ್ರಾಮಾಣಿಕತೆ. ಯು ಆರ್ ಲುಕ್ಕಿಂಗ್ ಅಟ್ ಯುವರ್ ಸೆಲ್ಫ್ ಆನೆಸ್ಟ್ಲಿ. ಅದು ಆದರೆ ಇಷ್ಟೆಲ್ಲ ಕಷ್ಟ ಕೊಟ್ಟರೆ ಅವ್ರೇನು ಮಾಡಬೇಕಾಗಿತ್ತು? ನಮ್ಮನ್ನು ಸಾಯಿಸಬೇಕಾಗಿತ್ತು. ವರ್ಷಾನುಗಟ್ಟಲೆ ಕಷ್ಟ ಕೊಟ್ಟರೆ ಸಾಯಿಸಬೇಕಾಗಿತ್ತು. ಸಾಯಿಸೋದು ಭಾಳ ಸುಲಭ. ಹೆಂಗೆ? ರಾತ್ರಿ ಟೈಟಾಗಿ ಮಲಗಿರ್ತೀನಿ, ಒಂದೇ ಒಂದು ಕ್ವಾರ್ಟರ್ ತೊಗೊಂಡು ಅರ್ಧ ಚೆಲ್ಬಿಟ್ಟು ಅದರಲ್ಲಿ ವಿಷ ಹಾಕ್ಬಿಟ್ಟು ಕಾರ್ಕ್ ಹಾಕ್ಬಿಟ್ಟು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ತಲೆ ಹತ್ರ ಇಟ್ಬಿಟ್ರೆ ರಾತ್ರಿ 1 ಗಂಟೆಗೆ ಎದ್ದೇಳ್ತೀಯಲ್ಲ, 2 ಗಂಟೆಗೆ ನೋಡ್ತೀಯ, ಕುಡ್ದೇ ಇಲ್ಲ, ಇಲ್ಲೇ ಬಿಟ್ಬಿಟ್ಟಿದ್ದೀನಿ. ಪ್ರಜ್ಞೆ ಇದೆಯಾ ನಿನಗೆ? ಜ್ಞಾನ ಇದೆಯಾ ನಿನಗೆ? ಟಕ ಹೋಗಿ ಬಂದ್ಬಿಟ್ಟು ಗೊಟ ಹಾಕ್ಕೊಳ್ತೀಯ, ಹಾಕ್ಕೊಂಡು ಮಲ್ಕೊಬಿಡ್ತೀಯ. ಬೆಳಗ್ಗೆ ಮನೆ ಮುಂದೆ ಟಕ್ಕನಕ ಕೇಸಾಗುತ್ತೆ ಅಂದ್ಕೊಂಡ್ರ? ಯಾವ ಕೇಸು ಇಲ್ಲ. ಏನು ಹೇಳ್ತಾರೆ? ಸಂಪಂಗಿ ಕುಡಿದು ತಲೆ ಕೆಟ್ಟು ವಿಷ ಕುಡಿದು ಸತ್ತೋದ. ಇನ್ನು ಕೆಲವ್ರು ಹೇಳ್ತಾರೆ ಸತ್ತೋಗಿದ್ದು ಭಾಳ ಒಳ್ಳೇದಾಯ್ತು, ಅವನು ಹೆಂಡತಿ ಮಕ್ಕಳವ್ರು ನೆಮ್ಮದಿಗಿರ್ತಾರೆ. ನನ್ನ ಮನೆಯವರು ಅದು ಮಾಡಿದ್ರ? ಮಾಡೋಕ್ಕಾಗಲ್ವಾ? ಮಾಡಲಿಲ್ಲ. ಆ ಥರ ಮಾಡೋ ಬದಲು ಒಂದು ಟ್ರೀಟ್ಮೆಂಟ್ ಸೆಂಟ್ರಿಗೆ ಹಾಕಿದ್ರು. ಆ ಟ್ರೀಟ್ಮೆಂಟ್ ಸೆಂಟ್ರಲ್ಲಿ ಇವತ್ತು ನಾನು ಊಟ ಮಾಡ್ತಾಯಿದ್ದೀನಿ, ನಿದ್ದೆ ಮಾಡ್ತಾಯಿದ್ದೀನಿ. 12 ದಿನ 13 ದಿನ ಆಯಿತು. ಯೋಗ ಮಾಡೋಕ್ಕೆ ಕೂಡಿಸಿದ್ರು, ನಡ್ಕ ನಿಂತೋಯ್ತು, ಎಲ್ಲ ನಿಂತೋಯ್ತು. ಈಗ ಯಾರು ಈ ಸ್ಟೇಜಿಗೆ ತಂದರೋ ಅವ್ರಿಗೆ ಕೃತಜ್ಞತೆ ಹೇಳ್ಬೇಕಾ, ಇಲ್ಲ ತೊಡೆ ತೊಟ್ಕೊಂಡು ಮೀಸೆ ತಿರ್ಸ್ಕೊಂಡು ನಿಂತ್ಕೋಬೇಕಾ? ಆನೆಸ್ಟಿ ಈಸ್ ದ ಕಾಸ್ ರೂಟ್ ಆಫ್ ದ ರಿಕವರಿ, ಪ್ಲಸ್ ಬ್ರಾಕೆಟ್ನಲ್ಲಿ ಹ್ಯೂಮಿಲಿಟಿ. ಹ್ಯೂಮಿಲಿಟಿ ಇಸ್ ದ ಕಾರ್ನರ್ ಸ್ಟೋನ್ ಆಫ್ ದ ಸೋಬ್ರೈಟಿ. ಇಲ್ಲಿ ನೀನು ಆನೆಸ್ಟಿ ಮೇಲೆ ಕೆದ್ರೆ ತಾನೆ ಇನ್ನೊಂದು ಮುಖ ನೀನು ಕಾಣೋದು. ಮತ್ತು ಏನು ದ್ವೇಷ ಯಾಕೆ ಮನೆಯವ್ರ ಮೇಲೆ? ಕೋಪ ಯಾಕೆ ನಿನಗೆ? ಅವ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದನ್ನು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದನ್ನು. ಅಲ್ಲಿ ನೀನು ಅರ್ಥ ಮಾಡ್ಕೊಳ್ದೆ ಇಷ್ಟ ಬಂದಂಗೆ ದ್ವೇಷ ಇಟ್ಕೊಂಡ್ರೆ ನಿಮ್ಮೊಬ್ಬರೇ ನೀನು ರಿಕವರಿ ಆಗೋಲ್ಲ. ದ್ವೇಷ ಎಲ್ಲಿರುತ್ತೆ ಅಲ್ಲಿ ರಿಕವರಿ ಬರೆದಿಟ್ಬಿಡು, ಸಾಧ್ಯನೇ ಇಲ್ಲ. ಆ ದ್ವೇಷ ಮಾಡ್ಕೋಬೇಕಾದ್ರೆ ಪರೀಕ್ಷೆ ಮಾಡು. ನಾನು ಹೇಳಿದ್ದನ್ನು ಒಪ್ಕೊಂಬೇಡ, ಅವ್ರು ಮಾಡಿದ್ದು ಒಳ್ಳೇದಾ ಕೆಟ್ಟದ್ದ. ಇವತ್ತು ವರ್ಷಾನುಗಟ್ಲೆ ಕುಡಿತಾ ಇದ್ದ ನೀನು ಕ್ಲೀನಾಗಿ ಊಟ ಮಾಡ್ತಾ ಇದೀಯಾ, ಯೋಗ ಎಕ್ಸಸೈಸ್ ಮಾಡ್ತಾ ಇದೀಯಾ, ಒಳ್ಳೆ ಶಕ್ತಿ ಬಂದ್ಬಿಡ್ತು. 25 ದಿವಸದಲ್ಲಿ ನೀನು ಪ್ರಾಮಾಣಿಕವಾಗಿ ಯೋಚನೆ ಮಾಡಿದ್ರೆ, ಏನಯ್ಯ ಸಂಪಂಗಿ ಬದುಕೊಂಬಿಟ್ಟೆ ಅಂದರೆ, ಇಲ್ಲ ಸರ್ ನಾನು ಬದುಕೊಳ್ಳಿಲ್ಲ ಸರ್, ನನ್ನ ಹೆಂಡ್ತಿನೂ ಈ ಟ್ರೀಟ್ಮೆಂಟ್ ಸೆಂಟ್ರವ್ರು ಬದುಕಿಸಿದ್ರು ಸರ್, ಇಲ್ಲದೇ ಇದ್ದರೆ ಕುಡಿದು ಸತ್ತೋಗ್ಬಿಡ್ತಾ ಇದ್ದೆ ಸರ್ ಅನ್ನೋ ಆನ್ಸರ್ ಕೊಡ್ತೀಯ ನೀನು? If really honest to yourself, your answer is that.